ನಮ್ಮ ಮಿನಿ ವ್ಲಾಗ್ಸು 100K ಮಿಲಿಯನ್ ಎಲ್ಲ ಆಗಿದೆ. ಮಿಲಿಯನ್ ಆಗಿದೆ, ಅದು ಚಾಮುಂಡಿ ಬೆಟ್ಟದ್ದು. ಕಾರಣ ಏನಕ್ಕಂತ ಆ ವಿಡಿಯೋ ಅಷ್ಟೊಂದು ನೋಡೋದಕ್ಕೆ ಕಾರಣ ಏನಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಕಾರಣ ಏನಾದ್ರು ಇರ್ಬೋದು. ನನ್ನ ಪ್ರಕಾರ ಅದೊಂದು ಮಿನಿ ವ್ಲಾಗ್ ಆಗಿ ಮಾಡಿದೆ. ಅದನ್ನು ನೆಗೆಟಿವ್ ಮಾಡಿದ್ದು ಪಬ್ಲಿಕ್ ತಗೊಂಡು ಎಷ್ಟೋ ಜನ ಗಾಶ್ ಪಾರ್ಕ್ ನೋಡಿದ ಕೂಡಲೇ ಫೋಟೋ ತೆಗೆಸ್ಕೋಬೇಕು ಅಂತ ಬಂದಿರೋದು. ವಿಡಿಯೋ ಓಡಲಿ ಅಂತ ಏನು ನಾವೇನು ಸುಮ್ಮನೆ ಗಾಸಿಪ್ಗೋಸ್ಕರ ನಾವು ಹೇಳಿಲ್ಲ. ಎಷ್ಟೊಂದು ಜನ ನಿಮ್ಗೆ ಅದು ಕ್ಲಾರಿಟಿನೂ ಕೊಟ್ಟಿದ್ದಾರೆ, ಯಾಕೆ ಬೆಟ್ಟಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ. ಒಂದಷ್ಟು ಜನ ಅದಕ್ಕೆ ಅಂತಲೇ ವಿಡಿಯೋನೇ ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಗೈಸ್ ನಿಮ್ಗೆ ಹೇಳಿದ್ದೆ ಅವಾಗಲೇ, ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಇವತ್ತು ವ್ಲಾಗ್ ಮಾಡಿರೋದಂತ. ಮದುವೆ ಆದಾಗಿಂದ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ಲು. ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂಡೇ, ಅದು ಈ ಮಳೇಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಕ್ಕಿರ್ಬೇಕು ಪೂಜಾ? ಹೇಳಿ ನೀವೇ. ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಹಂಗೆ ನಮ್ಮ ಚಾನಲಲ್ಲಿ, ನಮ್ಮ ಪೇಜಲ್ಲಿ, ಪರ್ಸ್ನಲ್ ಅಕೌಂಟಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿದೆ. ಅದು ಮಿನಿ ವ್ಲಾಗ್ಸು. ಫಸ್ಟ್ ಟೈಮ್ ಒಂದು ಮಿನಿ ವ್ಲಾಗ್ಸು ನಮ್ಮಿಬ್ರು ಕಪಲ್ಗೇನೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿದೆ. ಕಾರಣ ಏನಂತ ಅಂದರೆ ನಾನು ಬಂದು ಹೇಳ್ತೀನಿ. ಈಗ ಓಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಬಂಡೆ ಮಕ್ಕಳಮ್ಮ ಅಲ್ಲ, ಅಣ್ಣಮ್ಮ ದೇವಸ್ಥಾನಕ್ಕೆ. ಇವಾಗ ನಾವು ಈ ಮಳೇಲಿ ಹೊಡ್ತಿರೋದು ಅಣ್ಣಮ್ಮ ದೇವಸ್ಥಾನಕ್ಕೆ. ಇವತ್ತಂತೂ ಸಖತ್ ಮಳೆ ಇದೆ ಬೆಂಗಳೂರಲ್ಲಿ. ಯಾಕೋ ಗೊತ್ತಿಲ್ಲ, ವೆದರು ಸಂಡೇ ಅನ್ನೋ ಫೀಲೇ ಆಗ್ತಿಲ್ಲ. ಫುಲ್ ಮಳೆ ಇರೋದ್ರಿಂದ ಮಳೆಯಲ್ಲೇ ಹೋಗ್ಬೇಕು ಬೈಕಲ್ಲಿ. ಬನ್ನಿ ನಾನು ನಿಮ್ಗೆ ಅಲ್ಲಿ ಹೋಗ್ತಾ ತೋರಿಸ್ತೀನಿ. ಹೆಂಗನ್ಸಕತ್ತೈತಿ ಫಸ್ಟ್ ಟೈಮ್ ವ್ಲಾಗ್ ಮಾಡಕತ್ತಿರೋದು. ಹಾಂ ಹಾಂ ಹೆಂಗನ್ಸಕತ್ತೈತಿ ನಿಮಗೆ? ಇವಾಗ ಏನು ಅನ್ಸಲ್ಲ, ನ್ಯೂಸ್ ಬಂದಮೇಲೆ ಗೊತ್ತಾಗುತ್ತೆ. ಹಂಗೆ ಇವರಿಗಂತೂ ಬೆಂಗಳೂರು ಫುಲ್ ಹೊಸದೆ. ಬೆಂಗಳೂರಲ್ಲಿ ಏನು ನೋಡಿದ್ರು ಹೊಸದಾಗಿ ನೋಡ್ದಂಗೆ. ಗಾಯ್ಸ್, ಬೆಂಗಳೂರಲ್ಲಿ ಇರೋರಂತೂ ಮಿಸ್ ಮಾಡದೆ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬೆಂಗಳೂರಿಗೆ ಬರೋರಿಗೆಲ್ಲ ಫಸ್ಟ್ ಅಲ್ಲಿ ಹೋಗ್ಲೇಬೇಕಂತ ಅನ್ಸುತ್ತೆ. ಅದೇ ಥರನೇ ಪೂಜೆಗೂ. ಗಾಯ್ಸ್, ನಾವು ಹೋಗ್ತಿರೋದು ಅಣ್ಣಮ್ಮ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಯಾರಿದ್ದವರು ಅವರೆಲ್ಲನೂ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬಟ್ ಪೂಜಾ ಅಂತೂ ಫಸ್ಟ್ ಟೈಮ್, ಯಾಕಂದ್ರೆ ಅವಳು ಬೆಂಗಳೂರೇ ಫಸ್ಟ್ ಟೈಮು. ಈ ಸಲ ಅಣ್ಣಮ್ಮ ದೇವಸ್ಥಾನ ಅಂತೂ ಫಸ್ಟ್ ಟೈಮು. ಹೆಂಗಿರುತ್ತೆ ಫಸ್ಟ್ ನೋಡ್ಕೊಂಡು ಬರಬೇಕು. ಮದುವೆ ಆದಾಗಿಂದ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ಲು. ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಂಡೇ, ಅದು ಈ ಮಳೇಲಿ. ಪೂಜಾ, ಇವತ್ತು ನೀನು ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗಿಂದ ಈಗ ಹೋಗ್ತಿರೋದು ಫಸ್ಟ್ ಟೈಮ್. ಹೆಂಗಿದೆ ನಿನಗೆ ಫೀಲ್ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋದು? ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗಿ ಅನಿಸ್ತಿದೆ ಅಂದರೆ ಯಾಕೆ ನೀನು ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕಂತ ಅನ್ಕೊಂತಿದ್ದು? ನೋಡಿದ್ದೆ ರೀಲ್ಸಲ್ಲೆಲ್ಲ, ಸೊ ಅದಕ್ಕೆ ಹೋಗ್ಬೇಕು ಅನ್ನಿಸ್ತು. ಹೇಳಿ ಗೈಸ್, ನಿಮ್ಗೆ ಹೇಳಿದ್ದೆ ಅವಾಗಲೇ, ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಇವತ್ತು ವ್ಲಾಗ್ ಮಾಡಿರೋದಂತ. ನಮ್ಮ ಮಿನಿ ವ್ಲಾಗ್ಸು 100K ಮಿಲಿಯನ್ ಎಲ್ಲ ಆಗಿದೆ. ಮಿಲಿಯನ್ ಆಗಿದೆ, ಅದು ಚಾಮುಂಡಿ ಬೆಟ್ಟದ್ದು. ಕಾರಣ ಏನಕ್ಕಂತ ಆ ವಿಡಿಯೋ ಅಷ್ಟೊಂದು ನೋಡೋದಕ್ಕೆ ಕಾರಣ ಏನಂತ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಿಮಗೆ. ಮಳೆಯಲ್ಲಿ ಅದು ದೇವಸ್ಥಾನಕ್ಕೆ ಹೋಗ್ತಿರೋದು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಿದೆ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲ ಫುಲ್ ಡ್ರಿಸ್ಲಿಂಗ್ ಅಲ್ವಾ, ಆರಾಮಾಗಿ ಹೋಗ್ಬೋದು. ಇಂಥ ಜೋರೇನು ಅನಿಸ್ತಿಲ್ಲ ಮಳೆ. ಡ್ರಿಸ್ಲಿಂಗ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ವೈಫ್ನ. ಚೆನ್ನಾಗಿದೆ. ಎಷ್ಟೋ ದಿನ ಆಗಿದ್ದು ಕಾಲೇಜ್ ಡೇಸ್ ಬಿಟ್ಟು ಇವಾಗ ಹೋಗ್ತಿರೋದು ನಮ್ಮ ಟೆಂಪಲ್ಗೆ. ಎಷ್ಟೋ ದಿನದ ಮೇಲೆ ಬರ್ತಾ ಇರೋದು ಈ ಕಡೆ. ರೋಡ್ಗಳು ಹೆಂಗೆ ಚೇಂಜ್ ಆಗಿದೆ ಅಂತ ನನಗೆ ಸಾಕಾಗ್ತಿದೆ. ಹೋಗಿ ಗುರುವೆ, ಇದೆ ಸಾಕು. ವೈಟ್ ಕಲರ್ ಪ್ಯಾಂಟ್ ಎಲ್ಲ ಬ್ಲ್ಯಾಕ್ ಕಲರ್ ಆಗೋದು ಹೋಗಾಗ್ತದೆ. ಇದಂಗೇನು ಅಷ್ಟೊಂದಿಲ್ಲ, ಲೈಟಾಗಿ ಅಂತಂದೆ ನೋಡ್ತಿದ್ದಂಗೆ ಇದ್ದಕ್ಕಿದಂಗೆ ಫುಲ್ ಡ್ರಿಸ್ಲಿಂಗ್ ಜಾಸ್ತಿನೇ ಆಗೋಯ್ತು. ಎಲ್ಲಿ ಆಲ್ಮೋಸ್ಟ್ ಇನ್ನೇನು ಮಳೆ ದಪ್ಪು ಅನ್ನೋ ಥರ ಮಳೆ ಬರೋದು ಅಷ್ಟೇ ಬಾಕಿ. ಫುಲ್ಲು ಜೋರಾಗೇ ಇದೆ. ನೀನು ಹೇಳ್ದೆ ಇದ್ರೆ ಆಗ್ತಾನೆ ಇರಲಿಲ್ಲ. ಈಗಲೇ ಕೊಡಕತ್ತೀನಿ ಅದು ಚೆನ್ನಾಗಿದೆ ಈ ವೆದರಲ್ಲಿ ಹೋಗ್ತಾ ಇರೋದು ಅಲ್ವಾ? ಅದರಲ್ಲೂ ಬೈಕಲ್ಲಿ ಏನೋ ಬಂದೋಗ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಅಣ್ಣಮ್ಮ ದೇವಸ್ಥಾನ ರೋಡ್ ಎದುರುಗಡೆನೇ ಹೋಗ್ತಾ ಇದ್ದೀವಿ. ಈ ಒಳ್ಳೆ ಮಸ್ತಾಗಿರೋ ಪಾರ್ಕಿಂಗ್ ಪ್ಲೇಸ್ ಹಾಕಿ ಗಾಡಿ ಪಾರ್ಕ್ ಮಾಡಿ ಸೀದಾ ದೇವಸ್ಥಾನ ಒಳಗಡೆ ಹೋಗಬೇಕು. ಫಸ್ಟ್ ಟೈಮ್ ಹೆಂಗಿರುತ್ತೆ ಪೂಜನ್ ರಿಯಾಕ್ಷನ್ ಅಂತ ನೋಡ್ಬೇಕು ನಾನು. ಪೂಜಾ, ಹೆಂಗಿರುತ್ತೆ ನಿನ್ನ ರಿಯಾಕ್ಷನು? ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೆ ಈಗಲೂ ಗೊತ್ತಾ ಎಲ್ಲಿದ್ದೀವಿ ಅಂತ ನಾವೀಗ? ಹಾಂ, ಎಲ್ಲಿದ್ದೀವಿ ಗೊತ್ತಾಯ್ತಾ ನಿನಗೆ? ಇಲ್ಲ. ಇವಾಗ್ಲೂ ಈಗಷ್ಟೇ ಜಸ್ಟ್ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಇದೇ ರೋಡಲ್ಲಿ. ಒಂದು ಸ್ವಲ್ಪ ಟೆನ್ಷನ್ ಆಗ್ತೈತೆ. ಫುಲ್ ಮಳೆ ನೆಂದು ಹೋಗ್ಬಿಟ್ರೆ ಏನೋ ಅಂತ ಅಂದ್ಬಿಟ್ಟು. ಪೂಜಾ, ಹಿಂಗೆ ಹಾಂ ಏನು ಅನ್ಸಕತ್ತೈತಿ?
ಚೆನ್ನಾಗಿ ಅನಿಸ್ಬೇಕಂತಾಯ್ತು. ಎಲ್ಲ ಇದೆ ಅಣ್ಣಮ್ಮ ದೇವಸ್ಥಾನ. ಏನು ರಶ್ ಅವ್ರೆ ಗುರಿ ಅಪ್ಪ. ಸಂಡೇ ಅಲ್ಲ ಇವತ್ತು, ನಾರ್ಮಲಾಗಿ ಇದ್ದೇ ಇರ್ತಾರೆ ಇಷ್ಟು ಜನ ಅನ್ಕೊಳ್ತೀನಿ. ಖುಷಿ ಆಗುತ್ತದೇನೋ ಇಲ್ಲಿ ಬಂದರೆ ಒಂದ್ಸಲ. ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಸೀದಾ ಬಂದಿದ್ದು ರಸಮಲೈ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಬಂದಿದ್ದು ಕಾಂತಿ ಸ್ವೀಟ್ಸ್ಗೆ. ಹೆಂಗಿದೆ ಪೂಜಾ? ಸೂಪರ್ ಆಗಿ ಖುಷಿನಾ? ಖುಷಿಯಲ್ಲ? ಒನ್ ಡೇ ಯೂಸ್ ಅನ್ನಿಸ್ತಾ ನಿನಗೆ? ಪೂಜಾ ಹೆಂಗೈತೆ ರಸಮಲೈ? ಚೆನ್ನಾಗಿದೆಯಾ? ಏನು ಅನ್ನಿಸ್ತು? ಏನು ಅನ್ನಿಸ್ತು ನಿನಗೆ? ಸಕ್ಕತ್ತಾಗಿದೆಯಾ? ಹೆಂಗೆ? ಕಡಿಮೆನಾ? ಇದಕ್ಕೆ ಅಷ್ಟೇ ಬರೋದಿದು. ಓಕೆ, ಹೆಂಗನ್ನಿಸ್ತು? ಯಾರು ದರ್ಶನ ಮಾಡೋದಲ್ಲ? ಖುಷಿ ಆಯ್ತಾ? ಫಸ್ಟ್ ಟೈಮ್ ಮಾಡಿದ್ದು. ಜನ ಬೇರೆ ಜಾಸ್ತಿ ಇದ್ರು ಅಂತ ಹೇಳ್ತಿದ್ದೆ. ಗಾಯ್ಸ್, ಪಾರ್ಕ್ ನೋಡಿದ ಕೂಡಲೇ ಫೋಟೋ ತೆಗೆಸ್ಕೋಬೇಕು ಅಂತ ಬಂದಿರೋದು. ಪಾರ್ಕ್ ನೋಡಿದ ಕೂಡಲೇ ಏನೋ ಫೋಟೋ ಬೇಕಂತೆ. ಯಾವುದೋ ಒಂದು ರೀಲ್ಸ್ ನೋಡಿದಾರಂತೆ, ರೀಲ್ಸ್ ಮಾಡಬೇಕು ಬಾ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ ಪಾರ್ಕ್ ಹತ್ರ. ಹೆಣ್ಮಕ್ಳಲ್ವಾ, ಸರಿ ಆಯ್ತು ಅಂತ ಬಂದೆ. ಫೈನಲಿ ಮೇಡಮ್ ಅವ್ರದ್ದೊಂದು ಫೋಟೋ ಸೆಷನ್ನೇ ಮುಗೀತು. ಫುಲ್ ವೀಡಿಯೋ ಸೆಷನ್ನು, ಫೋಟೋ ಸೆಷನ್ ಎಲ್ಲ ಮುಗಿಸಿ ಈಗ ಓಡ್ತಾ ಇದ್ದೀವಿ ಮನೆಗೆ. ಇನ್ನೇನೋ ಇನ್ನೊಂದು 5 ನಿಮಿಷದಲ್ಲಿ ಓಡ್ತೀವಿ. ಪಕ್ಕದಲ್ಲೇ ಇದೆ ಮನೆ ಪಕ್ಕದಲ್ಲೇ ಪಾರ್ಕ್ ಇರೋದು, ಪಾರ್ಕ್ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಓಡ್ವಿ. ಹೆಂಗನ್ನಿಸ್ತು ಪೂಜಾ? ಖುಷಿ ಆಯ್ತಾ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದು? ಸಖತ್ ಖುಷಿ ಆಯ್ತು. ಸಖತ್ ಖುಷಿ. ಅದು ಯಾವ ಥರ ಅದು ಖುಷಿ ಬೇರೆ, ಸಖತ್ ಖುಷಿ ಬೇರೆ ಅಪ್ಪ. ಓಕೆ, ಹಿಂಗೆ ಮೇಡಮ್ ಅವ್ರು ಖುಷಿಯಾಗಿರೋದು ಅಷ್ಟೇ ಸಾಕು. ಅವರಂತೂ ಖುಷಿಯಾಗಿದ್ದಾರೆ. ನಾವು ಈಗ ಹೋಗಿ ಮನೇಲಿ ಖುಷಿಯಾಗಿರೋದೆ. ಗೈಸ್, ಫೈನಲಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕೂತಿದ್ದೀವಿ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ, ಅಂದರೆ ವಿಡಿಯೋ ಮುಂಚೆ ಹೇಳಿದೆ ನಾನು ನಿಮಗೆ, ಯಾಕೆ ಇವತ್ತು ವ್ಲಾಗ್ ಮಾಡ್ತಿರೋದಂದರೆ ಕಾರಣ ಇಷ್ಟೇ. ಚಾಮುಂಡಿ ಬೆಟ್ಟದ ವಿಡಿಯೋ ಫುಲ್ ವೈರಲ್ ಆಗಿ 1 ಮಿಲಿಯನ್ ವ್ಯೂಸ್ ಎಲ್ಲ ಆಗಿದೆ, 100K 1 ಮಿಲಿಯನ್ ಎಲ್ಲ ಆಗಿದೆ. ಅದೇ ಖುಷಿಗೆ ಎಷ್ಟೊಂದು ಜನ ನಿಮ್ಗೆ ಅದು ಕ್ಲಾರಿಟಿನೂ ಕೊಟ್ಟಿದ್ದಾರೆ, ಯಾಕೆ ಬೆಟ್ಟಕ್ಕೆ ಹೋಗಬಾರ್ದು ಅನ್ನೋದಕ್ಕೆ. ಒಂದಷ್ಟು ಜನ ಯಾಕೆ ಹೋಗಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವು ಯಾವುದೇ ಒಂದು ವಿಡಿಯೋ ಓಡಲಿ ಅಂತ ಏನು ನಾವು ಸುಮ್ಮನೆ ಗಾಸಿಪ್ಗೋಸ್ಕರ ನಾವು ಹೇಳಿಲ್ಲ. ಬಟ್ ಆ್ಯಕ್ಚುಲಿ ಅದು ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ದು, ಒಂದಷ್ಟು ಜನ ಆ ಥರ ಹೋಗ್ಬಾರ್ದಂತೆ ಮದುವೆಗೂ ಮುಂಚೆ ಅಂತ. ಕಾರಣ ಏನಾದ್ರು ಇರ್ಬೋದು. ನನ್ನ ಪ್ರಕಾರ ಅದೊಂದು ಮಿನಿ ವ್ಲಾಗಾಗಿ ಮಾಡಿದೆ. ಅದನ್ನು ನೆಗೆಟಿವ್ ಪಾಸಿಟಿವ್ ಪಬ್ಲಿಕ್ ತೊಗೊಂಡ್ರು ಎಷ್ಟೋ ಜನ ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದಷ್ಟು ಜನ ಅದಕ್ಕೆ ಅಂತಲೇ ವಿಡಿಯೋನೇ ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪೂಜಾ ನಮಗೆ ಕೊಡೋದು ನೋಡುವ. ಹಾಂ, ಏನು ಪೂಜಾ? ಆಯುಷ್ ಆರೋಗ್ಯ ನಮಗೆ ಕೊಡೋದು ನೋಡುವ. ಎಲ್ಲ ಇವ್ರು ಕೊಟ್ಟರೆ ನಮಗೆ ಆಟೋಮೆಟಿಕ್ಕಾಗಿ ಸಿಕ್ಕಂಗೇನೆ. ಗಾಯ್ಸ್, ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ. ಓಕೆ, ಬಾಯ್.